ನನ್ನಿಂದ ಎಷ್ಟೋ ಜನಕ್ಕೆ ತೊಂದರೆ ಆಗಿರ್ಬೋದು, ಎಷ್ಟೋ ಜನಕ್ಕೆ ನೋವಾಗಿದೆ. ಬಟ್ ಅವ್ರಿಗೆಲ್ಲರಿಗೂ ಮೊದಲನೇದಾಗಿ ನಾನು ಕ್ಷಮೆ ಕೇಳೋಕ್ಕೆ ಇಷ್ಟಪಡ್ತೀನಿ. ಶಿರಸ ವಹಿಸಿ ಮಾಧ್ಯಮದ ಮೂಲಕ ಅವ್ರಿಗೆ ಕ್ಷಮೆ ಕೇಳ್ತೀನಿ. ಯಾವುದೂ ಉದ್ದೇಶಪೂರ್ವಕವಾಗಿ ಮಾಡಿರಲಿಲ್ಲ ಸರ್. ಪರಿಸ್ಥಿತಿ ನನ್ನನ್ನು ಆ ರೇಂಜಿಗೆ ಮಾಡಿಬಿಟ್ಟಿತ್ತು, ದೂಕಿಬಿಟ್ಟಿತ್ತು. ನಾನು ಏನೋ ದೊಡ್ಡದಾಗಿ ಬೆಳಿಬೇಕು, ಏನೋ ಮಾಡಬೇಕು, ಮುಂದೆ ಏನಾದರೂ ಸಾಧಿಸಬೇಕು, ಹೆಸರು ಮಾಡಬೇಕು, 4 ಜನಕ್ಕೆ ನನ್ನ ಕೈಲಿ ಆದಷ್ಟು ಹೆಲ್ಪ್ ಮಾಡಬೇಕು ಅನ್ನೋ ಒಂದು ಬರದಲ್ಲಿ, ಆ ಒಂದು ವೇಗದಲ್ಲಿ ನಾನು ಎಲ್ಲಿ ಹಿಡಿದಿದೆ ಅಂತ ನನಗೆ ಗೊತ್ತಾಗಲ್ಲ. ನಾನು ಹಿಡಿಬಿಟ್ಟಿದ್ದೆ ಸರ್. ನೋಡಿದ್ರೆ ನಾನು ಪಾತಕ್ಕೆ ಬಿದ್ದುಬಿಟ್ಟಿದ್ದೆ. ಗೊತ್ತಿಲ್ಲ, ವಿಪರ್ಯಾಸ ವಿಧಿ ನನ್ನ ಜೊತೆ ಬೇರೆ ಏನೇನೋ ಆಟ ಆಡಿಬಿಟ್ಟಿತ್ತು. ಕೆಲವರಿಗೆ ನಾನು ಪರಿಚಯ ಇದ್ದೀನಿ, ಕೆಲವರಿಗೆ ನಾನು ಪರಿಚಯ ಇಲ್ಲ. ಅದಕ್ಕೋಸ್ಕರ ನಾನು ಪರ್ಸನಲಿ ಫಸ್ಟ್ ನಾನು ಇಂಟ್ರೊಡ್ಯೂಸ್ ಮಾಡಿಕೊಂಡು ಮುಂದುವರಿಸ್ತೀನಿ. ನನ್ನ ಹೆಸರು ಮಲ್ಲಿಕಾರ್ಜುನ್ ಬಿ ಸಂಕನಗೌಡ್ರು ಅಂತ. ನಾನು ಮೂಲತಃ ಗದಗದವನು. ನಾನು 2000ರಲ್ಲಿ ನಾನು ಇಂಜಿನಿಯರಿಂಗ್ ಮುಗಿಸಿ ಡಿಗ್ರಿ ಮುಗಿಸಿದ್ದೀನಿ. ಬಿ ನಂದು ಬಾಗಲಕೋಟೆಯಲ್ಲಿ ಮುಗಿಸಿ ಬೆಂಗಳೂರಿಗೆ ಬಂದು 2-3 ವರ್ಷ ಜಾಬ್ ಮಾಡಿದೆ. ಅದಾದಮೇಲೆ ನಾನು ಫಿಲ್ಮ್ ಡೈರೆಕ್ಷನ್ ಕೋರ್ಸ್ ಮಾಡಿ, ನನಗೆ ಫಿಲ್ಮ್ ಕಡೆ ಆಸಕ್ತಿ ಭಾಳ ಇತ್ತು. ಫಿಲ್ಮ್ ಡೈರೆಕ್ಷನ್ ಕೋರ್ಸ್ ಮಾಡಿ ಆನಂತರ ನಾನು MS ರಮೇಶ್ ಅವ್ರ ಹತ್ರ ಅಸಿಸ್ಟೆಂಟ್ ಡೈರೆಕ್ಟರಾಗಿ ಕೆಲಸ ಮಾಡಿದೆ. 15-20 ಪಿಕ್ಚರ್ಗೆ ಅಸೋಸಿಯೇಟ್ ಡೈರೆಕ್ಟರಾಗಿ ಕೆಲಸ ಮಾಡಿದ್ದೀನಿ, ಕೋ ಡೈರೆಕ್ಟರಾಗಿ ಕೆಲಸ ಮಾಡಿದ್ದೀನಿ, ಪ್ರೊಡ್ಯೂಸರಾಗಿ ಕೆಲಸ ಮಾಡಿದ್ದೀನಿ, ಡಿಸ್ಟ್ರಿಬ್ಯೂಟರಾಗಿ ಕೆಲಸ ಮಾಡಿದ್ದೀನಿ, ಸ್ಟಾರ್ ಮ್ಯಾನೇಜರ್ ದರ್ಶನ್ ಅವ್ರ ಮ್ಯಾನೇಜರ್ ಆಗಿಯೂ ಕೆಲಸ ಮಾಡಿದ್ದೀನಿ. ಎಲ್ಲ ಚೆನ್ನಾಗೇ ನಡೀತಾ ಇತ್ತು ಸರ್. ಬಟ್ ನಾನು ಮೊದಲ ಸಲ ಫಿಲ್ಮ್ ಪ್ರೊಡ್ಯೂಸ್ ಮಾಡಿದಾಗ ಸ್ವಲ್ಪ ನನಗೆ ಅಷ್ಟು ನಾನು ಅಂದ್ಕೊಂಡಷ್ಟು ಕೈ ಹಿಡಿಲಿಲ್ಲ. ಅದರಿಂದನೇ ಸ್ವಲ್ಪ ನನಗೆ ಸ್ಟಾರ್ಟ್ ಆಯಿತು ನನ್ನ ಪ್ರಾಬ್ಲಮ್ಗಳು. ಬಡ್ಡಿ, ಚಕ್ರ ಬಡ್ಡಿ, ಮೀಟ್ರ್ ಬಡ್ಡಿ, ಸುಸ್ತಿ ಬಡ್ಡಿ, ಗೊತ್ತಲ್ಲ ಸರ್ ಇಂಡಸ್ಟ್ರಿಯಲ್ಲಿ. ಅದನ್ನು ಕಟ್ಟಿ ಭಾಳ ಸುಸ್ತಾಗ್ಬಿಟ್ಟಿದೆ. ಇಷ್ಟು ಮಧ್ಯದಲ್ಲಿ ನಾನು ಡೈರೆಕ್ಷನ್ ಮಾಡಿದೆ, ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ದೆ, ಪ್ರೊಡಕ್ಷನ್ ಮಾಡ್ತಿದ್ದೆ. ಕೆಲವು ಪಿಕ್ಚರ್ ಕೈ ಹಿಡಿತಿತ್ತು, ಕೆಲವು ಪಿಕ್ಚರ್ ಕೈ ಹಿಡಿತಿರಲಿಲ್ಲ. ಪರ್ಸೆಂಟೇಜು ಲಾಸು ಮತ್ತು ಪ್ರಾಫಿಟ್ ಪರ್ಸೆಂಟೇಜ್ ಲೆಕ್ಕ ಹಾಕಿದಾಗ ಪ್ರಾಫಿಟ್ ಪರ್ಸೆಂಟೇಜ್ ಕಡಿಮೆ ಆಯಿತು, ಲಾಸ್ ಪರ್ಸೆಂಟೇಜ್ ಹೆಚ್ಚಿಗೆ ಆಗಿತ್ತು ನನಗೆ. ಹೀಗಾಗಿ ಅದು ಬೆಳೀತಾನೆ ಇತ್ತು. ಬಟ್ ಏನೋ ಇವತ್ತಿಲ್ಲ ನಾನೇ ಗೆಲ್ತೀನಿ, ಇವತ್ತಿಲ್ಲ ನಾನೇ ಏನೋ ಮಾಡ್ತೀನಿ, ಒಂದು ಯಾವುದೋ ಪಿಕ್ಚರ್ ಕೈ ಹಿಡಿದ್ಬಿಟ್ರೆ ನಮ್ಮದೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ಬೋದು ಅನ್ನೋ ಒಂದೇ ಒಂದು ರೀಸನ್ಗೋಸ್ಕರ ನಾನು ಮತ್ತೆ ಎಲ್ಲೋ ಸಾಲ ಮಾಡ್ತಿದ್ದೆ, ಏನೋ ಮಾಡ್ತಿದ್ದೆ, ಬಡ್ಡಿನೋ ಏನೋ ಫೈನಾನ್ಷಿಯಲ್ ಕಮಿಟ್ಮೆಂಟ್ ಮಾಡಿಕೊಂಡು ನಾನು ಆಲ್ರೆಡಿ ಜೀವನ ನಡೆಸ್ತಾ ಇದ್ದೆ ಸರ್. ಅಷ್ಟು ಮಧ್ಯದಲ್ಲಿ ಈ ಮೊನ್ನೆ ಒಂದು 2-3 ಪಿಕ್ಚರ್ ಪ್ರೊಡ್ಯೂಸ್ ಮಾಡಿದಾಗ ಅದು ಲಾಸ್ ಆಯಿತು. ನಂದು ಒಂದು 2-3 ತೆಲುಗು ಪಿಕ್ಚರ್ ಡಿಸ್ಟ್ರಿಬ್ಯೂಷನ್ ಮಾಡಿದೆ, ಅದು ಲಾಸ್ ಆಯಿತು. ಇನ್ನೂ ಬೇರೆ ಪಿಕ್ಚರ್ಗಳ ಹೆಸರುಗಳು ಹೇಳೋಕ್ಕೆ ಇಷ್ಟಪಡಲ್ಲ. ಭಾಳ ಪಿಕ್ಚರಲ್ಲಿ ನಾನು ಲಾಸ್ ಅನುಭವಿಸ್ಬೇಕಾಯ್ತು. 2018 ಜುಲೈ 1 ನಾನು ಬೆಂಗಳೂರು ಬಿಟ್ಟಿರೋದು. ಬೆಂಗಳೂರು ಬಿಡಬೇಕಾದ್ರೆ ನನ್ನ ಹತ್ರ ಬರಿಗೈಲಿ ಇದೆ ಸರ್. ನನ್ನ ಹತ್ರ ₹1 ಇರಲಿಲ್ಲ. ಮೀಡಿಯಾದಲ್ಲಿ ಏನೇನೋ ಹೇಳಿದ್ದಾರೆ ಅಂತ ವಿಷಯ ಆಮೇಲೆ ಗೊತ್ತಾಯಿತು ನನಗೆ. ಬಟ್ ನಾನು ಹೋಗ್ಬೇಕಾದ್ರೆ ಹೆಚ್ಚು ಕಡಿಮೆ ಯಾರಿಗೋ ಬಡ್ಡಿ ಕಟ್ಟಾಕೆ ಅಂತ ಒಂದು ₹15,000 ದುಡ್ಡಿಟ್ಟಿದ್ದೆ ಸರ್. ಆ ಬಡ್ಡಿ ಅವತ್ತು ಸಾಯಂಕಾಲ ಆದರೆ ಕೊಡಬೇಕು, ಅನಿವಾರ್ಯವಾಗಿ ಊರು ಬಿಡುವಂಥ ಪ್ರಸಂಗ ಬಂತು. ಆ 15,000 ಅಷ್ಟೇ ನನ್ನ ಜೇಬಲ್ಲಿತ್ತು. ಬರಿಗೈ ಲೆಕ್ಕನೇ ಅದು. 15,000 ಅಷ್ಟೇ ನನ್ನ ಊರಿಗೆ ಹೋಗೋಕ್ಕಂತ ಸ್ವಲ್ಪ ದುಡ್ಡಿತ್ತು ಅಷ್ಟೇ ಸರ್. ಅದು ಬಿಟ್ಟರೆ ನನ್ನ ಹತ್ರ ಏನೂ ದುಡ್ಡಿರಲಿಲ್ಲ, ₹1 ದುಡ್ಡಿರಲಿಲ್ಲ ಸರ್. ನಾನು ಎಲ್ಲನೂ ಇಲ್ಲೇ ಕಳೆದಿದ್ದೀನಿ. ನಾನು ಒಂದೇ ಕೆಲಸ ಮಾಡಿಲ್ಲ. ನಂದು ಹೋಟೆಲ್ ಬಿಸ್ನೆಸ್ ಇತ್ತು, ನಂದು ಖಾನಾವಳಿ ಮಾಡಿದ್ದೆ ವಿಜಯನಗರದಲ್ಲಿ, ಗೋದಾವರಿ ಮೆಸ್ ಅಂತ. ಮತ್ತು ಒಂದು ಸಾಫ್ಟ್ವೇರ್ ಕಂಪ್ನಿ ಮಾಡಿದ್ದೆ. ಮೈನ್ಸಲ್ಲಿ ಸ್ವಲ್ಪ ಯಾರೋ ನನ್ನ ಫ್ರೆಂಡ್ ಹೇಳಿದ್ದಕ್ಕೆ ಅಲ್ಲಿ ದುಡ್ಡು ಹಾಕಿದ್ದೆ. ಮತ್ತು ಸ್ಯಾನಿಟರಿ ವೇರ್ಸದ್ದು ನನ್ನ ಫ್ರೆಂಡ್ ಒಬ್ಬ ಬಿಸ್ನೆಸ್ ಮಾಡ್ತೀನಿ ಅಂತಂದರು, ಅದರಲ್ಲಿ ದುಡ್ಡು ಹಾಕಿದ್ದೆ. ನಾನು ಸ್ವಲ್ಪ ಯಾರೋ ನನ್ನ ಫ್ರೆಂಡ್ಸ್ ಬಂದರೆ ನನ್ನ ಕೈಲಿ ಇದ್ದಾಗ ಆವಾಗ ಮಾಡ್ತಿದ್ದೆ. ಅವಾಗ ಟೈಮ್ ಚೆನ್ನಾಗಿದ್ದಾಗ ಎಲ್ಲೋ ಸ್ವಲ್ಪ ದುಡ್ಡು ಓಡಾಡ್ತಾ ಇತ್ತು, ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾಯಿದ್ದೆ. ಬಟ್ ಯಾವ ನನ್ನ ಕೈ ಹಿಡಿಲಿಲ್ಲ ಸರ್. ಒಂದೇ ಸ್ವಲ್ಪ ಹೋಟೆಲ್ ಬಿಸ್ನೆಸ್ ಒಂದು ರೇಂಜಿಗೆ ಕೈ ಹಿಡಿತು ಅಷ್ಟೇ ನನಗೆ. ಅದನ್ನು ನನ್ನ ಫ್ರೆಂಡ್ ಮೇಲೆ ನಾನು ಸ್ವಲ್ಪ ಬ್ಯುಸಿ ಆದಮೇಲೆ ಅದನ್ನು ನನ್ನ ಫ್ರೆಂಡಿಗೆ ಬಿಟ್ಕೊಟ್ಟೆ. ಅವನು ಒಂದಿಷ್ಟು ದಿವಸ ನಡೆಸಿ ಅದನ್ನು ಬಿಟ್ಬಿಟ್ಟ. ಆಮೇಲೆ ಅದು ನನ್ನ ಕೈ ಬಿಟ್ಟು ಹೋಯಿತು. ಹೀಗೆ ನಾನು 15 ವರ್ಷ 2003 ಮಾರ್ಚ್ 3 ನಾನು ಇಂಡಸ್ಟ್ರಿ ಕಾಲಿಟ್ಟಿದ್ದು. ಶಿವಣ್ಣವ್ರ ಪಿಕ್ಚರ್ ವಾಲ್ಮೀಕಿ ಪಿಕ್ಚರಿಂದ MS ರಮೇಶ್ ಅವ್ರ ಡೈರೆಕ್ಟರ್, ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದೆ. ಆವಾಗಲೇ ನನಗೆ ದಿನಕರ್ ಪರಿಚಯ ಆಗಿದ್ದು. ಆ ದಿನಕರ್ ಅವ್ರ ಜೊತೆ ನನ್ನ ಬಾಂಧವ್ಯ ಹೆಚ್ಚಿಗೆ ಬೆಳೀತು. ಹಾಗಾಗಿ ತೂಗುದೀಪ ಪ್ರೊಡಕ್ಷನ್ ಜೊತೆ, ತೂಗುದೀಪ ಫ್ಯಾಮಿಲಿ ಜೊತೆ ನಾನು ಭಾಳ ಕ್ಲೋಸ್ ಆದೆ. ಇವತ್ತು ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ತೂಗುದೀಪ ಪ್ರೊಡಕ್ಷನ್, ತೂಗುದೀಪ ಡಿಸ್ಟ್ರಿಬ್ಯೂಷನ್ ನನ್ನ ಫ್ಯಾಮಿಲಿ ಥರ, ನನ್ನ ಸ್ವಂತ ಮಗನ ಥರ ನೋಡ್ಕೊಂಡಿದ್ದಾರೆ. ದರ್ಶನ್ ಸರ್ ಆಗಲಿ, ದಿನಕರ್ ಆಗಲಿ. ಇವತ್ತು ಒಂದು ದಿನ ದರ್ಶನ್ ಸರ್ ನನಗೆ ಏಕವಚನದಲ್ಲಿ ಮಾತಾಡಿಲ್ಲ. ಯಾಕೆಂತಂದರೆ ನನ್ನ ಮೇಲೆ ಅಷ್ಟು ಗೌರವ ಇಟ್ಟಿದ್ದರು, ನಾನು ಅವ್ರ ಮೇಲೆ ಅಷ್ಟು ಗೌರವ ಇಟ್ಟಿದ್ದೆ. ನನ್ನ ಕಷ್ಟ ಅಂದಾಗ ಭಾಳ ಸಲ ಹೆಲ್ಪ್ ಮಾಡಿದ್ದಾರೆ. ನನ್ನ ಸ್ವಂತ ಅಣ್ಣನ ಥರ ಅವರು. ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ನನ್ನ ಸ್ವಂತ ಅಣ್ಣನ ಸರ. ದಿನಕರು ನನಗೆ ಅಷ್ಟೇ ಹೆಲ್ಪ್ ಮಾಡಿದ್ದಾರೆ.
2018 ಜುಲೈ 1 ನಾನು ಭಾಳ ಸಾಲ ಮಾಡ್ಕೊಂಡ್ಬಿಟ್ಟಿದ್ದೆ ಸರ್. ಫೈನಾನ್ಷಿಯಲ್ ಕಮಿಟ್ಮೆಂಟ್ ಸ್ವಲ್ಪ ಪಾಶಾಗಿ ಹೇಳ್ಬೇಕಾದ್ರೆ ನಾನು ಸಾಲ ಮಾಡ್ಕೊಂಡ್ಬಿಟ್ಟಿದ್ದೆ. ಊರು ಬಿಡುವಂಥ ಪ್ರಸಂಗ ಬಂತು. ಬೇರೆ ಬೇರೆ ವೈಯಕ್ತಿಕ ಸಮಸ್ಯೆಗಳು ಇದು ಆದವು. ನನ್ನ ಹೆಂಡತಿಗೆ ಏನು ವಿಷಯನೇ ಗೊತ್ತಿರಲಿಲ್ಲ ನಾನು ಸಾಲ ಮಾಡ್ಕೊಂಡಿದ್ದೀನಿ ಹಿಂಗಿದ್ದೀನಿ ಅಂತ. ಅವಳು ಸ್ವಲ್ಪ ಮುಗ್ದೆ. ಅವಳಿಗೆ ಹೆಂಗೋ ಗೊತ್ತಾಗ್ಬಿಡ್ತು ನಾನು ಇಷ್ಟು ಸಾಲ ಮಾಡ್ಕೊಂಡಿದ್ದೀನಿ ಅಂತ. ಮೋರ್ ದೆನ್ 8 crores ನಾನು ಸಾಲ ಮಾಡಿದ್ದು. ಗೊತ್ತಾದ ತಕ್ಷಣ ಅವಳು ಇಲ್ಲ ರೀ, ನಾವು ಮಧ್ಯಮ ವರ್ಗದವರು ಇಷ್ಟು ಸಾಲ ನಾವು ತೀರ್ಸೋಕ್ಕಾಗಲ್ಲ, ಬೇಡ, ನಾವು ಎಲ್ಲೇ ಊರ ಕಡೆ ಹೋಗ್ಬಿಟ್ರೆ ನಮ್ಮ ಮರ್ಯಾದೆ ಹೋಗ್ಬಿಡುತ್ತೆ, ನಾವು ತೀರ್ಕೊಂಬಿಡೋಣ, ನಾವು ನಮ್ಮ ಜೀವನನ ಕೊನೆ ಮಾಡ್ಕೊಂಬಿಡೋಣ, ಸಾಯೋಣ ಅಂತ ಅವಳು ಹಠ ಹಿಡಿದ್ಲು. ಸಾಯಕ್ಕೆ ಧೈರ್ಯ ಬೇಕಲ್ವ ಸರ್? ನನಗೆ ಧೈರ್ಯ ಇರಲಿಲ್ಲ ಸರ್, ಧೈರ್ಯ ಇರಲಿಲ್ಲ. ನನ್ನ ಹೆಂಡತಿಗೆ ಧೈರ್ಯ ಇತ್ತು, ನನಗಿರಲಿಲ್ಲ ಧೈರ್ಯ. ಚಿಕ್ಕ ಮಗು, LKG ಮಗು, ನನ್ನ ಮಗ, ಒಬ್ಬನೇ ಮಗ. 3 ದಿನ ಬರೀ ಕಣ್ಣಲ್ಲೇ ನೀರು ಹಾಕಿದ್ವಿ, ಏನು ಮಾಡಬೇಕು ಅಂತ. ಸಾಯ್ಬೇಕು ಅನ್ನೋ ವಿಚಾರ ಇದ್ದಾಗ ಒಂದು ಫೋನ್ ಬರುತ್ತೆ ನನಗೆ, ನನ್ನ ಮಿಸ್ಸಸ್ ಊರಿಂದ ಒಂದು ಫೋನ್ ಬರುತ್ತೆ. ಇಲ್ಲ, ನಮ್ಮ ಮಿಸ್ಸಸ್ ತಮ್ಮ, ನಮ್ಮ ಮೈದ, ನಮ್ಮ ಮಾವನ ಫೋನ್ ಬರುತ್ತೆ, ನಮ್ಮ ಮಿಸ್ಸಸ್ ತಂದೆಯವ್ರದ್ದು. ಅರ್ಜೆಂಟ್ ಮದುವೆ ಫಿಕ್ಸ್ ಆಗಿಬಿಟ್ಟಿದೆ ನಿಮ್ಮ ತಮ್ಮಂದು, ಬಂದ್ಬೇಕು ಅಂತ ನನ್ನ ಹೆಂಡತಿಗೆ ಫೋನ್ ಮಾಡ್ತಾರೆ ನಮ್ಮ ಮಾವ. ನನಗೂ ಮಾಡ್ತಾರೆ, ನೀವು ಬರಬೇಕಳೆ ಅಂದರೆ ನನ್ನ ಮಗನ ಮದುವೆ ಫಿಕ್ಸ್ ಆಗಿದೆ, ಅಚಾನಕ್ ಫಿಕ್ಸ್ ಆಗಿದೆ ಅಂದರು. ನಾವು ಇನ್ನು 3 ದಿನದಲ್ಲಿ ಸಾಯೋದ್ರ ಬಗ್ಗೆ ವಿಚಾರ ಮಾಡ್ತಾ ಇದ್ದೀವಿ, ಇನ್ನು 6 ದಿನದಲ್ಲಿ ಮದುವೆ ಫಿಕ್ಸ್ ಆಗಿದೆ. ಯಾಕೆ ಅಂತಂದರೆ ಅವ್ರದ್ದು ಇಂಟರ್ ಕಾಸ್ಟ್ ಮ್ಯಾರೇಜು, ಅಲ್ಲಿನೂ ಸ್ವಲ್ಪ ಪ್ರಾಬ್ಲಮ್ಗಳಾಗಿದ್ದು. 6 ದಿನದಲ್ಲೇ ಮದುವೆ ಮಾಡುವಂಥ ಪ್ರಸಂಗ ಬಂದಿದ್ದು. ನನಗೂ ಶಾಕ್ ಅದು, ಆ ನ್ಯೂಸ್ ನೋಡಿದ್ರೆ ಶಾಕು. 6 ದಿನದಲ್ಲಿ ಮದುವೆ ಅಂತಂದರೆ ನಂಬಕ್ಕಾಗ್ತಿರ್ಲಿಲ್ಲ. ಯಾವುದೋ ಒಂದು ಸಣ್ಣ ಚೌಟ್ರಿಯಲ್ಲಿ ಇಟ್ಕೊಂಡು ಏನೋ ಮದುವೆ ಮಾಡಿದ್ರು ಅವ್ರು. ನಾವು ನಮ್ಮ ಸಾಯೋ ಪ್ರೋಗ್ರಾಮ್ನ ಪೋಸ್ಟ್ಪೋನ್ ಮಾಡಿದ್ವಿ. 6 ದಿನ ಆದಮೇಲೆ ಸಾಯೋಣ, ಯಾಕಂದರೆ ಈಗ ಏನಾದರೂ ತೀರ್ಕೊಂಡ್ಬಿಟ್ರೆ ಅವನ ಮದುವೆ ನಿಲ್ಲತ್ತೆ. ಪಾಪ ಅವ್ರದ್ದು ಏನೋ ಇಂಟರ್ ಕಾಸ್ಟ್ ಮ್ಯಾರೇಜು, ಆ ಹುಡುಗಿದು ಏನೋ ಬಂದುಬಿಟ್ಟಿದ್ದಾರೆ ಇವ್ರು ನಂಬಿ. ಬೇಡ, ಇದಕ್ಕೆ ತೊಂದರೆ ಕೊಡೋದು ಬೇಡ ಅನ್ನೋ ಒಂದೇ ಒಂದು ರೀಸನ್ಗೋಸ್ಕರ ನಾವು ಸ್ವಲ್ಪ ಪೋಸ್ಟ್ಪೋನ್ ಮಾಡಿದ್ವಿ. ಮದುವೆಗೆ ಹೋದ್ವಿ. ಮದುವೆಗೆ ಹೋಗ್ಬೇಕಾದ್ರೆ ನನ್ನ ಕಡೆ ಹೇಳಿದ್ನಲ್ಲ ಸರ್, ಬರಿಗೈಲೇ ಲೆಕ್ಕ, ಹೆಚ್ಚು ಕಡಿಮೆ ಲೆಕ್ಕ ಹಾಕಿದ್ರೆ ಬರಿಗೈಲೇ 15,000 ಇತ್ತು. ನಾನು ಯಾವುದೋ ಬಡ್ಡಿ ಕೊಡಬೇಕಾಗಿದ್ದು ದುಡ್ಡು. ಜುಲೈ 1, 2018 ಸಾಯಂಕಾಲ 4 ಗಂಟೆ ನಾನು ಬೆಂಗಳೂರು ಬಿಟ್ಟಿದ್ದು ಸರ್. ಬರಿಗೈಲೇ ಬಿಟ್ಟು ಮನೆ ಕಿಲಿ ಹಾಕೊಂಡು ಹೋಗ್ಬೇಕಾದ್ರೆ ಅನ್ನಿಸ್ತಾ ಇತ್ತು, ನಾನು ವಾಪಸ್ ಬರ್ತೀನೋ ಇಲ್ಲೋ, ಏನಾಗ್ತೀನೋ ಅಂತ ಗೊತ್ತಿರಲಿಲ್ಲ. ಕಿಲಿ ಹಾಕೊಂಡು ಹೋದ್ರೆ ಎಲ್ಲನೂ ಇಲ್ಲೇ ಬಿಟ್ಟು ಹೋಗ್ಬಿಟ್ಟೆ. ನನ್ನ ಹೆಂಡತಿ ಮಗನ ಕರ್ಕೊಂಡು ಹೋಗ್ಬಿಟ್ಟೆ. ಮದುವೆಗೆ ಹೋದ್ವಿ. ಮದುವೆಯಲ್ಲೂ ನನಗೆ ಉತ್ಸಾಹ ಇರಲಿಲ್ಲ. ಏನಂದ್ರೆ ನನ್ನ ಜೀವನ ಏನಂತ ನನಗೆ ಗೊತ್ತಿಲ್ಲ. ಇಷ್ಟು ಸಾಲ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಇಷ್ಟು ಪ್ರೆಷರ್ ಇದೆ, ಹೆಂಗೆ ತೀರಿಸ್ಬೇಕು ಅನ್ನೋದು ಗೊತ್ತಿಲ್ಲ. ಆದರೂ ಹೆಂಗೋ ಯಾರಿಗೂ ಗೊತ್ತಾಗ್ಲಾರ್ದಂಗೆ ಹೆಂಗೋ ಜೀವನ 6 ದಿನ ಮ್ಯಾನೇಜ್ ಮಾಡಿದ್ವಿ. ಮದುವೆನೂ ಆಯಿತು. ಈ ಮದುವೆ ಒಂದೇ ಎಪಿಸೋಡಲ್ಲಿ ಯಾರೋ ಒಬ್ಬ ಒಂದು ಶಕ್ತಿ ಅಂದ್ಕೊಳ್ಳಿ, ದೈವಿ ಶಕ್ತಿನೂ ಅಂದ್ಕೊಳ್ಳಿ, ಯಾರ್ದೋ ಮೂಲಕ ನಮ್ದು ಏನೋ ವಿಷಯ ಗೊತ್ತಾಗ್ಬಿಡುತ್ತೆ ಯಾರಿಗೂ. ಗೊತ್ತಾಗಿ ಅವರು ನಮ್ಮ ಹತ್ರ ಆಣೆ ಪ್ರಮಾಣ ಮಾಡಿಸ್ಕೊಂಡ್ರು, ನಮ್ಮ ಹಿರಿಯರೊಬ್ಬರು. ಇಲ್ಲ, ನೀವು ತಪ್ಪು ಮಾಡ್ತಾಯಿದ್ದೀರಾ, ಸಾಯೋದ್ರದ್ದು ಇಂಪಾರ್ಟೆಂಟ್ ಅಲ್ಲ, ಸಾಯೋದ್ರಿಂದ ಏನೂ ಸಿಗಲ್ಲ. ನನಗೂ ಗೊತ್ತು, ನಾನು ಸಾಯೋಕ್ಕೆ ನನಗೆ ಇಷ್ಟ ಇರಲಿಲ್ಲ. ನನ್ನ ಹೆಂಡತಿ ಹಠ ಹಂಗಿತ್ತು, ಸಾಯೋಣ ರೀ, ಬೇಡ ರೀ, ನಾವು ಬದುಕೋಕ್ಕಾಗಲ್ಲ ರೀ, ಮುಖ ತೋರ್ಸೋಕ್ಕಾಗಲ್ಲ ರೀ ಅಂತ. ಬಟ್ ಏನು ಮಾಡೋದು, ಈಗ ಅವಳನ್ನೂ ಬಿಡೋಕ್ಕಾಗಲ್ಲ, ಹೆಂಡ್ತಿನೂ ಬಿಡೋಕ್ಕಾಗಲ್ಲ. ಇತ್ಲಾಗೆ ನನ್ನ ಪರಿಸ್ಥಿತಿ ಬೇರೆ ಹಿಂಗಿದೆ. ಅವಳು ನೀವು ಸಾಯಿಲ್ಲ ನಾ ಸಾಯ್ತೀನಿ ಅಂತಿದ್ದಾಳೆ. ಏನು ಮಾಡಲಿ, ಬೇಡ, ಹಂಗಂದ್ರೆ ನಾನು ಮಾಡಿರೋ ತಪ್ಪಿಗೆ ನಾವು ಅವಳೊಬ್ಬಳೇ ಯಾಕೆ ಸಾಯಬೇಕು, ಈಗ ಇಬ್ಬರು ಕೊಡಿ ಸಾಯೋಣ ಅನ್ನೋ ಅರ್ಥದಲ್ಲಿ ಇದ್ವಿ ನಾವು ಅಷ್ಟೇ. ಅದು ಏನೋ 1 ಎಳೆ ತಪ್ಪಿದರೆ 1000 ಎಳೆ ತಪ್ಪಿದಂಗೆ ಅಂತಾರೆ. ಯಾವುದೋ ಒಂದು ಶಕ್ತಿ ಮೂಲಕ ಅದು ತಪ್ಪಿತು, ನಾವು ಸಾಯಲಿಲ್ಲ ಸರ್. ನನ್ನ ಹೆಂಡ್ತಿನೇ ಮನಸ್ಸು ಚೇಂಜ್ ಮಾಡಿದ್ಲು, ನನಗೆ ಮನಸ್ಸಿರಲಿಲ್ಲ. ನನ್ನ ಹೆಂಡ್ತಿನೇ ಚೇಂಜ್ ಮಾಡಿದ್ಲು. ಆಯ್ತು ರೀ, ನಿಮ್ಗೆ ಹೆಂಗೆ ಅನ್ಸುತ್ತೆ ಹಂಗೆ ಮಾಡಿ ಅಂದು. ಜುಲೈ 1ನೇ ತಾರೀಕು ನಾನು ಬೆಂಗಳೂರು ಬಿಟ್ಟಿದ್ದು. ಜುಲೈ 6ನೇ ತಾರೀಕು ನನ್ನ ಅಳಿಯನ ಮದುವೆ ಇದ್ದಿದ್ದು. ಜುಲೈ 7ನೇ ತಾರೀಕು ನಾನು ಈ ಊರು ಬಿಟ್ಟು ಹೊರಟೆ. ಬಟ್ ನನ್ನ ಹೆಂಡ್ತಿಗೆ ಹೇಳಿದ್ದೆ, ನಾನು ಎಲ್ಲೋ ಹೋಗ್ತಾಯಿದ್ದೀನಿ, ಏನೋ ಮಾಡ್ತಾಯಿದ್ದೀನಿ, ಸಾಯಲ್ಲ, ಬದುಕ್ತೀನಿ, ವಾಪಸ್ ಬರ್ತೀನಿ, ನನ್ನ ಮೇಲೆ ನೀನು ನಂಬಿಕೆ ಇಡು ಅಂತ ನನ್ನ ಹೆಂಡ್ತಿಗೆ ಒಬ್ಬಳಿಗೆ ಹೇಳಿದ್ದೆ ನಾನು. ಮತ್ತು ಎಲ್ಲಿ ಹೋಗ್ತೀನಿ ಅಂತ ನಿನಗೂ ಹೇಳಲ್ಲ, ಯಾಕಂದರೆ ನೀವು ಹುಡ್ಕೋ ಪ್ರಯತ್ನ ಮಾಡ್ತೀರಾ, ಯಾರಿಗೂ ಹೇಳಲ್ಲ, ನಾನು ಹೋಗ್ತೀನಿ. ಬಟ್ ಒಂದು ದಿನವಾದರೂ 1 or the other day ಐ ವಿಲ್ ಕಮ್ ಬ್ಯಾಕ್ ಅಂತಂತಂದು ನಾನು ಒಂದು ನಂಬಿಕೆ ಇತ್ತು. ಆ ನಂಬಿಕೆಯಲ್ಲೇ ನಾನು ಹೊರಟೆ. ನಾನು ಅಡ್ಡಾಡ್ಲಾರ ಜಾಗ ಇಲ್ಲ ಸರ್. ಅವತ್ತೇ ಸಿಮ್ ಆಫ್ ಮಾಡಿದೆ. ಜುಲೈ 7ನೇ ತಾರೀಕು ರಾತ್ರಿ 1:30 ನಾನು ಮೊಬೈಲ್ ಆಫ್ ಮಾಡಿದ್ದೀನಿ, ಸಿಮ್ ಆಫ್ ಮಾಡಿದ್ದೀನಿ. ಮಾಡೋಕ್ಕಿಂತ ಮುಂಚೆ ನಾನು ಯಾರ್ಯಾರು ದುಡ್ಡು ಕೊಡಬೇಕಾಗಿತ್ತು, ಯಾರ ಜೊತೆ ನನ್ನ ಕಮಿಟ್ಮೆಂಟ್ಸ್ ಇತ್ತು, ಎಲ್ಲರಿಗೂ ಒಂದು ಮೆಸೇಜ್ ಹಾಕಿದ್ದೀನಿ. ಸರ್ ನಾನು ತೊಂದರೆಯಲ್ಲಿದ್ದೀನಿ, ನಾನು ನಿಮ್ಗೆ ದುಡ್ಡು ಕೊಡಬೇಕಾಗಿತ್ತು, ಕೊಡೋಕ್ಕಾಗಿಲ್ಲ, ಇವತ್ತಿನ ನನ್ನ ಪರಿಸ್ಥಿತಿ ಸರಿ ಇಲ್ಲ,
ನಾನು ಊರು ಬಿಟ್ಟು ಹೋಗ್ತಾ ಇದ್ದೀನಿ, ಐ ವಿಲ್ ಕಮ್ ಬ್ಯಾಕ್, ನಾನು ಪ್ಲೀಸ್ ಫಾರ್ ಗಿವ್ ಮೀ, ನಾನು ಕ್ಷಮಿಸಿಬಿಡಿ ಅಂತ ಎಲ್ಲರಿಗೂ ಒಂದೊಂದು ಮೆಸೇಜ್ ಹಾಕಿದ್ದೆ ಸರ್. ಒಬ್ಬರು ಬಿಟ್ಟಿಲ್ಲ, ಯಾರೋ ಒಬ್ಬರು ಮಿಸ್ ಆಗಿರ್ಬೋದು ಅಷ್ಟೇ, ಗೊತ್ತಿಲ್ಲ. ನಾನೊಂದು 20-23 ಜನ ಇರ್ಬೇಕು ಸರ್. ನಾನು ಕಮಿಟ್ಮೆಂಟ್ ಮಾಡ್ಕೊಂಡಿದ್ದು ಇಂಡಸ್ಟ್ರಿಯಲ್ಲಿ, ಅಂದರೆ 15 ವರ್ಷ ಸರ್ವೀಸಲ್ಲಿ. ಎಲ್ರಿಗೂ ಒಂದೊಂದು ಮೆಸೇಜ್ ಹಾಕಿದೆ. ಮೆಸೇಜ್ ಹಾಕಿ ಮೊಬೈಲ್ ಆಫ್ ಮಾಡಿಬಿಟ್ಟೆ. ರಾತ್ರಿ 1:00ವರೆಗೆ ಯಾರೂ ಎಚ್ಚರ ಇರಲ್ಲ. ಯಾರಾದರೂ ನಂಗೆ ರೆಸ್ಪಾನ್ಸ್ ಮಾಡೋಕ್ಕಾಗಲ್ಲ ಆ ಟೈಮಲ್ಲಿ ಅನ್ನೋ ಒಂದೇ ಒಂದು ಧೈರ್ಯ. ಬಟ್ ನನಗೆ ಬೇರೆ ಆಪ್ಷನ್ ಇರಲಿಲ್ಲ ಸರ್. ಅಷ್ಟೊತ್ತಿಗೆ ಮೆಸೇಜ್ ಹಾಕಿಬಿಟ್ಟು ಮೊಬೈಲ್ ಸಿಮ್ ಎಸ್ಬಿಟ್ಟೆ ನಾನು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.